5:45. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪ ಪರಮಾ ಜ್ಯೋತಿರೂಪ ಸನಾತನೀ ಸರ್ವವಿದ್ಯಾಧಿದೇವೀಯ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಪೂರ್ವಂ ಅಸ್ಮಾಭಿಃ ತೃತೀಯಾ ವಿಭಕ್ತೇಃ ರೂಪಾಣಿ ದೃಷ್ಟಾನಿ. ವಯಂ ಶಕಟೇನ ಗ್ರಾಮಂ ಗಚ್ಛಾಮಃ. ವಯಂ ಶಕಟೇನ ಗ್ರಾಮಂ ಗಚ್ಛಾಮಃ. ಜನಾಃ ಪದ್ಭ್ಯಾಂ ಗ್ರಾಮಾತ್ ಗ್ರಾಮಂ ಅಟಂತಿ. ಜನಾಃ ಪದ್ಭ್ಯಾಂ ಕಾಲುಗಳೆರಡರಿಂದ. ರಥಃ ಚಕ್ರಾಭ್ಯಾಂ ಚಲತಿ. ಚಕ್ರಾಭಿಃ ಇತಿ ಲೋಕಯಾನಂ. ಕಾರು, ಬಸ್ಸು, ಬ್ರಹ್ಮರಥಃ. ಬ್ರಹ್ಮರಥಃ ಚಕ್ರೈಃ ರಥವೀಥೀಂ ಪರ್ಯಟತಿ. ರಥವೀಥೀಂ वीथी. वीथी शब्दः एव बीदि अभवत्. वीथी इत्युक्ते दारि. बीदि रथ बीदि. वीथी बीदि. वीथी थ महाप्राण. इदानीं चतुर्थी विभक्तेः रूपाणि कथम् इति अस्मिन् पाठे पश्यामः. धेनवः क्षीरं वितरन्ति. धेनवः क्षीरं वितरन्ति. केभ्यः? वत्सेभ्यः. वत्स इत्युक्ते करु. वत्सेभ्यः धेनवः क्षीरं वितरन्ति. ಅದಕ್ಕೆ ಊಧಃ ಅಂತಾರೆ ಕೆಚ್ಚಲಿಗೆ. ಊಧಃ ಮಹಾಪ್ರಾಣ. ಊಧಃ ಅಂದರೆ ಕೆಚ್ಚಲು ಅಂತ ಅರ್ಥ. ಊಧಃ. ಹಸುಗಳು ಕರುಗಳಿಗೆ ಹಾಲನ್ನು ನೀಡುತ್ತವೆ. ವಿತರಂತಿ. ವಿತರಂತಿ ಇತ್ಯುಕ್ತೆ ಕೊಡುತ್ತವೆ. ನಾವು ಲೋಕದಲ್ಲಿ ವಿತರಣೆ, ಪ್ರಸಾದ ವಿತರಣೆ, ಪಂಚಕಜ್ಜಾಯ ವಿತರಣೆ, ಊಟ ವಿತರಣೆ. ವತ್ಸೇಭ್ಯಃ. ವತ್ಸಃ ವತ್ಸೌ ವತ್ಸಾಹ. ವತ್ಸೇನ ವತ್ಸಾಭ್ಯಾಂ ವತ್ಸೈಃ ವತ್ಸಾಯ ವತ್ಸಾಭ್ಯಾಂ ವತ್ಸೇಭ್ಯಃ. ರಾಮೇಭ್ಯಃ ಇದ್ದ ಹಾಗೆ ವತ್ಸೇಭ್ಯಃ. ವ್ಯಾಘ್ರಃ ಆಹಾರಾಯ ಭ್ರಾಮ್ಯತಿ. ವ್ಯಾಘ್ರಃ ಹುಲಿಯು ಆಹಾರಾಯ ಆಹಾರಕ್ಕಾಗಿ. ಅಂದರೆ ಷಷ್ಠಿ ವಿಭಕ್ತಿ ಅದಕ್ಕೋಸ್ಕರ ಅನ್ನೋದು ಪ್ರಧಾನ ಆಗುತ್ತೆ. ಆಹಾರಕ್ಕೋಸ್ಕರ, ಆಹಾರಕ್ಕೆ ಅಂತ ಬಂದಾಗ ಷಷ್ಠಿನೂ ಬರಬಹುದು. ಈಗ ಕೃಷ್ಣ ರಾಮಸ್ಯ ಫಲಂ ದದಾತಿ. ರಾಮಸ್ಯ ಫಲಂ ವಿತರತಿ. ಆಗ ಪೆನ್ನು ಕೊಡ್ತಾ ಇದ್ದಾನೊಬ್ಬ. ರಾಮನಿಗೆ ಪೆನ್ನು ಕೊಟ್ಟ, ರಾಮನಿಗೋಸ್ಕರ ಪೆನ್ನು ಕೊಟ್ಟ. ಎರಡಕ್ಕೂ ವ್ಯತ್ಯಾಸ ಇದೆ. ರಾಮನಿಗೆ ಪೆನ್ನು ಕೊಟ್ಟ ಅಂದರೆ ಸೈನ್ ಹಾಕ್ಲಿಕ್ಕೆ ಕೊಟ್ಟಿದ್ದು, ಮತ್ತೆ ವಾಪಸ್ ಇಸ್ಕೊತಾನೆ. ರಾಮನಿಗೋಸ್ಕರ ಕೊಟ್ಟ ಅಂದರೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು. ಅದು ಅವನಿಗೆ, ಅವನ ಜನ್ಮ ನಕ್ಷತ್ರದ ದಿವಸ ಅವನಿಗೇನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಟ್ಟ ಸಂಗತಿ. ಆವಾಗ ಷಷ್ಠಿ ವಿಭಕ್ತಿಯನ್ನು ಹೇಳುತ್ತೇವೆ. ಎಲ್ಲಿ ನಾವು ಮರಳಿ ಪಡೆಯುವುದಿಲ್ಲವೋ ಅಲ್ಲಿ ಷಷ್ಠಿ. ಎಲ್ಲಿ ಮರಳಿ ಪಡೆಯುವಂಥದ್ದು
ಎಲ್ಲಿ ಮರಳಿ ಪಡೆಯುತ್ತೇವೋ ಅಲ್ಲಿ ಷಷ್ಠಿ, ಎಲ್ಲಿ ಮರಳಿ ಪಡೆಯುವುದಿಲ್ಲವೋ ಮತ್ತು ವಾಪಸ್ ತೆಗೆದುಕೊಳ್ಳಿಕ್ಕಿಲ್ವೋ ಅಲ್ಲಿ ಚತುರ್ಥಿ ವಿಭಕ್ತಿ ಬರುತ್ತೆ. ಹಾಗಾಗಿ ಯಾರಾದರೂ ಏನಾದರೂ ಕೊಟ್ಟರೆ ನೀವು ಷಷ್ಠಿ ಹೇಳಿಕೊಟ್ರ ಚತುರ್ಥಿ ಹೇಳಿಕೊಟ್ರ ಅಂತ ಕೇಳಬೇಕು. ಅವರು ಅಕಸ್ಮಾತ್ ಬಾಯಿ ತಪ್ಪಿ ಚತುರ್ಥಿ ಹೇಳಿದ್ರೆ ಮತ್ತೆ ವಾಪಸ್ ಕೊಡಲಿಕ್ಕಿಲ್ಲ, ಕೊಟ್ಟಾಯಿತು ನೀವು ಇದನ್ನು ನಮ್ಮಮ್ಮ ಅಂತ ಹೇಳಿ ಬಿಟ್ಬಿಡಿ, ತರ್ಪಣ ಕೊಟ್ಟುಬಿಡಿ, ತುಳಸಿ ನೀರು ಹಿಡ್ಕೊಂಡು ಜೈ, ಇನ್ನು ವಾಪಸ್ ಇಸ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿಬಿಡ್ಬೇಕು. ವ್ಯಾಘ್ರಹ ಹುಲಿಯು ಆಹಾರಾಯ ಆಹಾರಕ್ಕಾಗಿ ಆಹಾರಕ್ಕೋಸ್ಕರ ಭ್ರಾಮ್ಯತಿ, ಭ್ರಮಣ ಅಂದರೆ ಓಡಾಡುವುದು, ಭ್ರಾಮ್ಯತಿ ಅಂದರೆ ಓಡಾಡುತ್ತದೆ, ಚರತಿನೂ ಆಗುತ್ತೆ. ಆಹಾರಾಯ ಚರತಿ. ಆಹಾರ ಆಹಾರಾಯ. ಬಾಲಕಾಃ ಪಾಠಾಲಯಂ ಗಚ್ಚಂತಿ, ಬಾಲಕಾಃ ಪಾಠಾಲಯಂ ಗಚ್ಚಂತಿ. ಕಿಮರ್ಥಂ ಪಾಠಾಲಯಂ ಗಚ್ಚಂತಿ? ಅಧ್ಯಯನಾಯ, ಅಧ್ಯಯನಾಯ ಪಾಠಾಲಯಂ ಗಚ್ಚಂತಿ. ಅಧ್ಯಯನ ಅಂದರೆ ಕೇವಲ ಬಾಯಿಪಾಠ ಮಾಡೋದಲ್ಲ. ಅಧ್ಯಯನ ಅನ್ನುವ ಶಬ್ದದ ಅರ್ಥವೇ ಅದರ ಬಗ್ಗೆ ಅಧಿಕಾರಯುಕ್ತವಾಗಿ ಮಾತಾಡುವಷ್ಟು ನಮಗೆ ಗೊತ್ತಿರಬೇಕು. ಏನೋ ಹೇಳ್ಕೊಟ್ಟಿದ್ದಾರೆ, ಪರೀಕ್ಷೆಯಲ್ಲಿ ಅಷ್ಟು ಬರೆದಿದ್ದೇನೆ ಪಾಸಾಯಿತು ಅಲ್ಲ, ಅದರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ಅಧ್ಯಯನ, ಇಲ್ಲಾಂದರೆ ಗಿಳಿಪಾಠ. ಗಿಳಿಗೆ ನೀವು ಮತ್ತೆ ವ್ಯಾಖ್ಯಾನ ಮಾಡು ಅಂತ ಕೇಳಲಿಕ್ಕಿಲ್ಲ, ಅದೇನು ಹೇಳಿದರೂ ಹೇಳಿಕೊಟ್ಟದ್ದನ್ನು ಯಥಾವತ್ತಾಗಿ ಹೇಳುತ್ತೆ. ನಾವು ಗಿಳಿಪಾಠ ಮಾಡಿದರೆ ಅದನ್ನು ಅಧ್ಯಯನ ಅಂತ ಹೇಳೋದಿಲ್ಲ. ಬಾಲಕಾಃ ಹುಡುಗರು ಅಧ್ಯಯನಾಯ ಯಾಕಾಗಿ ಪಾಠಾಲಯಂ ಗಚ್ಚಂತಿ? ಅಧ್ಯಯನಾಯ ಪಾಠಾಲಯಂ ಗಚ್ಚಂತಿ. ಅಧ್ಯಯನಂ ಅಧ್ಯಯನಾಯ ಚತುರ್ಥಿ ವಿಭಕ್ತಿ. ಬಾಲಿಕಾಃ ಪುಷ್ಪಾಯ ಉದ್ಯಾನಂ ವ್ರಜಂತಿ. ಬಾಲಿಕಾಃ ಉದ್ಯಾನಂ ವ್ರಜಂತಿ. ಬಾಲಕಿಯರು ಉದ್ಯಾನಕ್ಕೆ ಹೊರಟರು. ಯಾಕಾಗಿ? ಪುಷ್ಪಾಯ, ಪುಷ್ಪಕ್ಕಾಗಿ, ಪುಷ್ಪಕ್ಕೋಸ್ಕರ. ಪುಷ್ಪ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಚೆನ್ನಾಗಿ ಅಲ್ಲಿ ಇದು ಹೂಗಳನ್ನು ಸಂಗ್ರಹ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಉದ್ಯಾನಕ್ಕೆ ಹೋದರು. ಪುಷ್ಪಾಯ ಅಥವಾ ಪುಷ್ಪೇಭ್ಯ, ಪುಷ್ಪಗಳಿಗಾಗಿ. ಪುಷ್ಪಾಯ ಉದ್ಯಾನಂ ವ್ರಜಂತಿ. ವ್ರಜತಿ ವ್ರಜತಃ ವ್ರಜಂತಿ. ಗಚ್ಚತಿ ಶಬ್ದದ ಅರ್ಥವೇ ವ್ರಜಗತೌ. ವ್ರಜ, ವ್ರಜ ಅಂದರೆ ಬರೀ ವ್ರಜ ಅನ್ನೋದು ನಂದವ್ರಜ ಅದು ಆಗುತ್ತೆ. ಇನ್ನೂ ಒಂದು ವ್ರಜ ಅಂದರೆ ಊರು ಅಂತ ಅರ್ಥ ಆಗುತ್ತೆ. ನಂದೌ ವ್ರಜ ಜನಾನಂದೀ, ನಂದೌ ವ್ರಜದ ಜನರಿಗೆ ಆನಂದವನ್ನು ಕೊಡುತ್ತಿದ್ದವ. ಅಲ್ಲಿ ವ್ರಜ ಅಂದರೆ ಓಡಾಡುವ ಊರು, ಊರೇ ಓಡಾಡುತ್ತೆ. ಊರು ಓಡಾಡುವುದು ಅಂದರೆ ಊರಿನ ಜನ ಇಲ್ಲಿಂದ ಇನ್ನೊಂದು ಭಾಗಕ್ಕೆ ಶಿಫ್ಟ್ ಆದರೆ ಆ ಊರು ಅಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿ ಇರುವುದಿಲ್ಲ ಯಾರು. ನಾವು ಈ ಅಲೆಮಾರಿ ಕೃಷಿ ಅಂತ ಕೇಳ್ತೇವೆ. ಆ ಕೃಷಿಕರು ಅಲೆಮಾರಿಗಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಏನೇನು ಬೆಳಿಲಿಕ್ಕೆ ಸಾಧ್ಯವೋ ಅದು ಬೆಳೀತಾ ಇರ್ತಾರೆ. ಅವ್ರು ಇದ್ದ ಜಾಗವೇ ಆ ಊರು. ಅದು ಸಾಗುವಳಿ, ಅದಕ್ಕೆ ಸಾಗುವಳಿ ಅಂತ. ಸಾಗ್ತಾ ಇರುತ್ತದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಮತ್ತೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಓಡಾಡ್ತಾ ವ್ಯವಹಾರ ಮಾಡ್ತಾ ಇರ್ತಾರೆ. ಅಂಥದ್ದು ವ್ರಜ ಶಬ್ದದ ಅರ್ಥ. ಇಲ್ಲಿ ವ್ರಜಂತಿ ಅಂದರೆ ಹೋಗುತ್ತಾರೆ, ವ್ರಜಗತವು. ವ್ರಜ ಓಡಾಡುವ ಕೆಲಸವನ್ನು, ಓಡಾಡುವ ಕ್ರಿಯೆಯನ್ನು ಹೇಳುತ್ತದು. ವ್ರಜಂತಿ ಉದ್ಯಾನಕ್ಕೆ ಹೋಗುತ್ತಾರೆ. ವಯಂ ನದೀಂ ಗಚ್ಛಾಮಃ, ನಾವು ನದಿಯನ್ನು ಹೋಗೋಣ, ನದಿಯನ್ನು ಕುರಿತು ಹೋಗೋಣ. ಜಲಾಯ ಅಥವಾ ತರಣಾಯ, ಈಜುವುದಕ್ಕಾಗಿ. ತರಣಂ. ವಯಂ ತರಣಾಯ ನದೀಂ ಗಚ್ಛಾಮಃ, ನಾವು ಈಜುವುದಕ್ಕಾಗಿ ನದಿಗೆ ಹೋಗೋಣ. ಗೊತ್ತಿರುವ ನದಿ ಆದರೆ ಹೋಗಬೇಕಷ್ಟೆ, ಗೊತ್ತಿಲ್ಲದ ನದಿ ಆದರೆ ಆಮೇಲೆ ಉಳಿದವರು ಓಡ್ಕೊಂಬರ್ಬೇಕಾಗತ್ತೆ. ನದೀಂ ಗಚ್ಛಾಮಃ, ನದಿಯನ್ನು ಕುರಿತು ಹೋಗೋಣ. ವಯಂ ಜ್ಞಾನಾಯ ಪಠಾಮಃ, ನಾವು ಜ್ಞಾನಕ್ಕಾಗಿ ಓದುವುದು, ಸರ್ಟಿಫಿಕೇಟಿಗಾಗಿ ಅಲ್ಲ. ವಯಂ ನಾವು ಜ್ಞಾನಾಯ, ಜ್ಞಾನಕ್ಕಾಗಿ. ಸೇಕ್ ಆಫ್ ನಾಲೆಜ್, ನಾಟ್ ಸೇಕ್ ಆಫ್ ಸರ್ಟಿಫಿಕೇಟ್. ಜ್ಞಾನಾರ್ಥಂ ಅದೇ ಅರ್ಥ. ಚತುರ್ಥಿಯ ಅರ್ಥವನ್ನೇ ಅರ್ಥ ಶಬ್ದ ಹೇಳುತ್ತೆ. ಜ್ಞಾನಾರ್ಥಂ, ಪಠನಾರ್ಥಂ, ಅಧ್ಯಯನಾರ್ಥಂ, ಪುಷ್ಪಾರ್ಥಂ. ಅರ್ಥ ಶಬ್ದವು ಕೂಡ ಅದೇ ಅರ್ಥದಲ್ಲಿ ಬರುತ್ತೆ. ಹಾಗೇನಿಲ್ಲ, ಎರಡೂ ಒಂದೇ. ನಾವು ಒತ್ತು ಕೊಡೋದು ಅಂದರೆ ಅಕ್ಷರ ಒತ್ತಬೇಕಷ್ಟೆ.
ಅವಯಂ ಜ್ಞಾನಾಯ ಪಠಾಮಹ, ನಾವು ಜ್ಞಾನಕ್ಕಾಗಿ ಓದುತ್ತೇವೆ. ಅದು ಮೆತ್ತನೆ ಅಕ್ಷರ ಆದರೆ ಒಡೆದೋಗುತ್ತೆ, ಅದರಿಂದಾಗಿ ನಾವು ಎಲ್ಲೆಲ್ಲಿ ಓದ್ಲಿಕ್ಕಾಗೋದಿಲ್ಲ. ಯೂಯಂ ಅಶ್ವೇಭ್ಯ ತೃಣಂ ಯಚ್ಛತ, ಯೂಯಂ ನೀವು, ತೃಣಂ ಯಚ್ಛತ ಹುಲ್ಲು ಕೊಡಿರಿ, ಯಚ್ಛತ ಅಂದರೆ ಕೊಡಿ, ನೀವು ಹುಲ್ಲನ್ನು ಕೊಡಿರಿ. ಯಾರಿಗೆ? ಅಶ್ವೇಭ್ಯ ಕುದುರೆಗಳಿಗೆ, ಗೋಭ್ಯ ಹಸುಗಳಿಗೆ, ವ್ಯಾಘ್ರೇಭ್ಯ ಆಗತ್ತಾ? ಹುಲಿ ಹುಲ್ಲು ತಿನ್ನುತ್ತಾ? ಇಲ್ಲ, ಅದಕ್ಕೆ ಅದರ ಆಹಾರ ಕೊಡಬೇಕಾಗತ್ತೆ. ಯೂಯಂ ನೀವು ಕುದುರೆಗಳಿಗೆ, ತೃಣಂ ಹುಲ್ಲನ್ನು, ಯಚ್ಛತ ಒಂದು ತೃಣ ತಗೊಂಡು ಹೋಗ್ತೀವ, ಅದು ಬಹುವಚನ. ಅದು ತೃಣಂ ಅನ್ನುವ ಶಬ್ದ ಸಮೂಹದಲ್ಲೇ ಹೇಳುವ ಶಬ್ದ. ಅದು ಹುಲ್ಲು ಹಾಕಿ ಅಂತ ಹೇಳಿದರೆ ಒಂದು ಹುಲ್ಲು ತಗೊಂಡು ಹೋಗಿ ಹಾಕಿದ್ದೇನೆ. ನಿಮಗೆ ಅನ್ನ ಹಾಕಿದಾಗ ಒಂದು ಅನ್ನ ಹಾಕಿದರೆ ಹೇಗಿರುತ್ತೆ? ಒಂಚೂರು ಅನ್ನ ಹಾಕಿ ಅಂದರೆ ಒಂದನ್ನ. ಅವ್ರು ಕೇಳೋದು ಹಾಗೆ, ಅನ್ನ ಹಾಕಿ ಅಂತ ಹೇಳಿದ್ರೆ ಒಂದು ಅನ್ನ ನೀವು ಹೇಳಬೇಕು, ಅನ್ನಗಳನ್ನು ಹಾಕಿ ಅಂತ ಹೇಳಬೇಕು. ಹೇಳ್ತಾರೆ ಯಾರಾದರೂ? ಇಲ್ಲ. ಅದು ಗುಂಪಿನಲ್ಲಿ ಬರುವ ಕೆಲವು ಶಬ್ದಗಳಿರ್ತವೆ. ಅದು ಅಂದರೆ ಶಬ್ದ ಏಕವಚನದಲ್ಲಿದ್ದರೂ ಅದರ ಸಮೂಹವನ್ನಿಟ್ಟುಕೊಂಡೇ ಜಾತಿ ಏಕವಚನ ಅಂತ ಹೇಳೋದು. ಅದರ ಗುಂಪನ್ನೇ ಇಟ್ಟುಕೊಂಡು ಮಾತನಾಡುವಂಥದ್ದು. ಹಾಗೆಯೇ ತೃಣಂ ಯಚ್ಛತ ಹುಲ್ಲನ್ನು ಕೊಡಿರಿ. ಮಧ್ಯಮ ಪುರುಷ ಬಹುವಚನ. ಯಚ್ಛತು ಯಚ್ಛತಾತ್ ಯಚ್ಛತಾಂ ಯಚ್ಛಂತು, ಯಚ್ಛ ಯಚ್ಛತಾತ್ ಯಚ್ಛತಂ ಯಚ್ಛತ, ಯಚ್ಛಾನಿ ಯಚ್ಛಾವ ಯಚ್ಛಾಮ. ಜನಾಃ ಧನಾಯ ದೇಶಾಂತರಂ ಗಚ್ಚಂತಿ, ಜನರು ಧನಾಯ ದುಡ್ಡಿಗಾಗಿ, ದೇಶಾಂತರಂ ಬೇರೆ ದೇಶಕ್ಕೆ, ಗಚ್ಚಂತಿ ಹೋಗುತ್ತಾರೆ. ಹಿಂದೆ ಗಡಿಪಾರು ಮಾಡೋದು ಅಂತ ಆಗ್ತಿತ್ತು. ಅವನ ಆ ಊರಲ್ಲಿ ಸರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ, ತಪ್ಪು ಕೆಲಸ ಮಾಡ್ದ ಅಂದರೆ ಊರಿಂದ ಓಡಿಸ್ಬಿಡೋದು ಅಂತ. ಈಗ ನಾವೇ ಓಡ್ತೇವೆ ಅಂತ ಕಾಯ್ತಿರ್ತೇವೆ, ಯಾಕಂದ್ರೆ ನಾವು ಮರ್ಯಾದೆ ಬಿಟ್ಟವರು ಅಂತ. ಹಿಂದೆದು ಶಿಕ್ಷೆ ಥರ. ಅಕಸ್ಮಾತ್ ಅವನು ದೇಶಾಂತರಕ್ಕೆ ಹೋಗುವ ಪ್ರಸಂಗ ಬಂತು ಅಂದರೆ ಊರಲ್ಲಿ ತಲೆ ಎತ್ತಲಿಕ್ಕಿನ್ನು ಸಾಧ್ಯ ಇಲ್ಲ ಅಂತ, ಮರ್ಯಾದೆ ಹೋಯ್ತು ಅಂತ ಅನ್ನೋ ಕಾರಣಕ್ಕಾಗಿ. ಇಲ್ಲ ಅಂದರೆ ಊರು ಬಿಟ್ಟು ಹೋಗೋದು ಇಲ್ಲವೇ ಇಲ್ಲ. ಊರು ಅಂದರೆ ಅದು ನಮ್ಮ ಉಸಿರಿದ್ದ ಹಾಗೆ. ಈಗ ಯಾವಾಗ ನಮ್ಮ ಮಗುವನ್ನು ಅಮೇರಿಕಕ್ಕೆ, ಇಂಗ್ಲೆಂಡಿಗೆ, ಇನ್ಯಾವುದೋ ದೇಶಕ್ಕೆ ಕಳಿಸೋದು ಅಂತ ಯೋಚನೆ ಮಾಡಿಕೊಂಡೇ ಅಪ್ಪ ಅಮ್ಮ ಶಾಸ್ತ್ರ ಓದಿಸ್ತಾ ಇರ್ತಾರೆ, ಶಾಲೆ ಕಳಿಸ್ತಾ ಇರ್ತಾರೆ. ಅದು ಹೋದ್ಮೇಲೆ ವಾಪಸ್ ಬರೋದಕ್ಕೆ ಮನಸ್ಸೇ ಮಾಡಲ್ಲ. ಇವರಪ್ಪ ನನ್ನ ಕರೆಸುತ್ತೆ, ಇಲ್ಲಿರು ಅಂತ ಹೇಳ್ತೀವಿ. ಇವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲಿ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಮಕ್ಕಳು ವಾಪಸ್ ಬರಲ್ಲ ಅಂತ. ಅಂದರೆ ಹಿಂದೆ ದೇಶಾಂತರ ಅಂತ ಅನ್ನೋದು ಒಂಥರ ಅವಮಾನ. ಇನ್ನೇನು ರಾಜನೇ ಮರ್ಯಾದೆಗೋಸ್ಕರ ನಮ್ಮ ದೇಶದ ಒಬ್ಬ ಒಳ್ಳೆಯ ಸಂಗೀತಜ್ಞನನ್ನು ಕಳಿಸ್ತೇನೆ, ಗಣಿತಜ್ಞನನ್ನು ಕಳಿಸ್ತೇನೆ, ಇತಿಹಾಸ ತಜ್ಞನನ್ನು ಕಳಿಸ್ತೇನೆ ಅಂತ ಹೀಗೆ ಗೌರವಪೂರ್ವಕವಾಗಿ ಕರೆಸ್ಕೊಳ್ಳೋದು ಬೇರೆ. ಇಲ್ಲ ಅಂದರೆ ಗಡಿಪಾರು ಒಂದೇ ಊರಿಂದ. ಈಗ ದುಡ್ಡಿಗೋಸ್ಕರ ಯಾವುದು ನಡೆಯುತ್ತೆ. ಧನಾಯ ದುಡ್ಡಿಗಾಗಿ ದೇಶಾಂತರಂ ಗಚ್ಚಂತಿ ಬೇರೆ ದೇಶಕ್ಕೆ ಹೋಗುತ್ತಾರೆ. ಮಹಿಳಾ ಶಾಕಾಯೈ ಧನಂ ಯಚ್ಛಂತಿ. ಶಾಖಾ ಅಂದರೆ ತರಕಾರಿ. ಶಾಕಾಯೈ ಶಾಕಾಯೈ ಚತುರ್ಥಿ. ತರಕಾರಿಗಳಿಗೋಸ್ಕರ ದುಡ್ಡನ್ನು ಯಚ್ಛಂತಿ ಕೊಡುತ್ತಾರೆ. ಮಹಿಳಾ ಶಾಕಾಯೈ ತರಕಾರಿಯನ್ನು ಖರೀದಿಸುವುದಕ್ಕಾಗಿ, ತರಕಾರಿಗಾಗಿ ಧನಂ ಯಚ್ಛಂತಿ ದುಡ್ಡನ್ನು ಕೊಡುತ್ತಾರೆ. ಅತ್ರ ಸರ್ವತ್ರ ಚತುರ್ಥಿ ವಿಭಕ್ತೆ ವಿಭಿನ್ನ ರೂಪಾಣಿ ದೃಷ್ಟಾನಿ. ಅತ್ರ ಸಂದೇಹ ವರ್ತತೆ ವಾ? ಕುತ್ರಚಿತ್ ಅಸ್ಯ ಪ್ರಯೋಗಾರ್ಥಂ ಧನಾರ್ಥಂ, ಅಧ್ಯಯನಾರ್ಥಂ, ಜ್ಞಾನಾರ್ಥಂ, ಆಹಾರಾರ್ಥಂ ಇತಿ ಅರ್ಥಶಬ್ದ ಪ್ರಯೋಗೋಪಿ ಭವತಿ. ಶಾಖಾಯೈ ಶಾಖಾಭ್ಯಾಂ ಶಾಖಾಭ್ಯಃ. ಶಾಖಾ ಶಬ್ದ, ರಾಕಾ ಶಬ್ದ. ರಾಕಾ ಇತ್ಯುಕ್ತೆ ಪೂರ್ಣಚಂದ್ರ. ರಾಕಾ ಕಾರಾಯಾಂ ರಾಕಾ ಜಾತ. ಕಾರಾಗೃಹದಲ್ಲಿರಬೇಕಾದ್ರೇ ಪೂರ್ಣಚಂದ್ರನಿಂದ ಕೃಷ್ಣ ಹುಟ್ಟಿದ.
ಹಾಂ, ಇದಾनीम् ಅಹಂ ಪ್ರಥಮಾವಿಭಕ್ತಿरूपाणि वच्मि. भवद्भिः चतुर्थीविभक्तेः प्रथम नो चेत् द्वितीय नो चेत् द्विवचनं नो चेत् चतुर्थीविभक्तेः एकवचनं द्विवचनं बहुवचनं वा वक्तव्यं भवति. रामः, रामाय. कविः, कवये. गुरुः, गुरवे. गुरुराजः. माता, मात्रे. ऋकार ಅಂತ ಶಬ್ದ ಖಲು. माता, मातरौ, मातरः, मातरं, मातरौ, मातृः, मात्रा, मातृभ्यां, मातृभिः, मात्रे, मात्रे. पिता, पित्रे. स्वसा, स्वस्रे. स्वसा, स्वसारौ, स्वसारः. भ्राता, भ्रात्रे. दाता, दाता, दात्रे. पाता, ಪಾತ್ರೆ. ಪಾತ್ರೆ ಅಂದರೆ ಪಾತ್ರೆ ಅಲ್ಲ, ಸಂಬಂಧಿಗಳು ಎಲ್ಲ ಹಾಗಿಲ್ಲ. ಭಗಿನಿ ಶಬ್ದ ಎಲ್ಲಿದೆ? ಭಗಿನಿ, ಭಗಿನ್ಯೈ. ನದಿ, ನದ್ಯೈ. ಗೃಹಿಣಿ, ಗೃಹಿಣ್ಯೈ. ಮಹಿಳಾ, ಮಹಿಳಾಯೈ. ಶಾಖಾ, ಶಾಖಾಯೈ. ಕಲಾ, ಅಂಭೃಣಿ, ಅಂಭೃಣ್ಯೈ. ಲಕ್ಷ್ಮೀ, ಲಕ್ಷ್ಮ್ಯೈ. ಎಲ್ಲಿಯೂ ನಾವು ನಮಸ್ಕಾರ ಮಾಡುವಾಗ ನಮಃ ಶಬ್ದ ಹಾಕುವಾಗ ಇದೇ ಶಬ್ದವನ್ನು ಬಳಸ್ತೇವೆ. ಇದೇ ರೀತಿ ಲಕ್ಷ್ಮ್ಯೈ ನಮಃ, ದುರ್ಗಾಯೈ ನಮಃ, ಕಲಾಯೈ ನಮಃ, ಕವಯೇ ನಮಃ, ಗುರವೇ ನಮಃ, ಹರಯೇ ನಮಃ, ಶಿವಾಯ ನಮಃ. ನಮಃ ಶಬ್ದ ಬಂದಾಗ ಎಲ್ಲ ಚತುರ್ಥಿ ವಿಭಕ್ತಿ ಬರುತ್ತೆ. ನಮಃ, ಸ್ವಸ್ತಿ, ಸ್ವಧಾ, ಸ್ವಾಹ, ಅಲಂ, ವಷಡ್, ಯೋಗಾಚ. ಈ ಶಬ್ದಗಳು ಬಂದಾಗ, ಸ್ವಸ್ತಿ, ಸ್ವಧಾ, ಸ್ವಾಹ, ಅಲಂ, ಈ ಶಬ್ದಗಳೆಲ್ಲ ಬಂದಾಗ ಚತುರ್ಥಿ ವಿಭಕ್ತಿ ಬರುತ್ತೆ ಅಂತ ನಿಯಮ ಇದೆ. ಹಾಗಾಗಿ ಚತುರ್ಥಿ ವಿಭಕ್ತಿಯ ಪ್ರಯೋಗ ಮಾಡುವಾಗ ನಮಃ ಶಬ್ದ ಬಂತು ಅಂದರೆ ಈಗ ಕೃಷ್ಣ, ಕೃಷ್ಣಾಯ ನಮಃ. ಗೋವಿಂದ, ಗೋವಿಂದಾಯ ನಮಃ. ಶಂಭು, ಶಂಭವೇ ನಮಃ. ಗಣಪತಿ, ಗಣಪತಯೇ ನಮಃ. ಸ್ಕಂದ, ಸ್ಕಂದಾಯ ನಮಃ. ಶಿವ, ಶಿವಾಯೈ ನಮಃ. ತಾಮ್ರ, ತಾಮ್ರಾಯೈ ನಮಃ. ಕದ್ರೂ, ಕದ್ರ್ವೈ ನಮಃ. ಧೇನ್ವೈ ನಮಃ. ಮಾತಾ, ಮಾತ್ರೇ ನಮಃ. ಪಿತಾ, ಪಿತ್ರೇ ನಮಃ. ದಾತಾ, ಭ್ರಾತಾ, ಭ್ರಾತ್ರೇ ನಮಃ. ಭರ್ತಾ, ಭರ್ತ್ರೇ ನಮಃ. ಭರ್ತ್ರೇ. ನಳಿನಿ, ನಳಿನ್ಯೈ ನಮಃ. ಕೂರ್ಚಾ, ಕೂರ್ಚಾಯೈ ನಮಃ. ಆಸಂದಃ, ರಾಮಃ. ಸ್ವಸ್ತಿ ಇತಿ ವಕ್ತವ್ಯಂ ಇದಾनीं. ರಾಮಃ, ರಾಮಾಯ ಸ್ವಸ್ತಿ. ರಾವಣಃ, ರಾವಣಃ ಸ್ವಸ್ತಿ. ಗಾದೆ ಇದೆ ಹಾಗೆ, ಲೋಕ ಗಾಥಾ ವರ್ತತೆ. ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ. ಕೇಚನ ಯದಾ ಕದಾಚಿತ್ ಯಃ ಕೋಪಿ ಆಗತ್ಯ ಪೃಚ್ಛತಿ ತಥಾ ವಾ? ನೈವ 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 ಭವದ್ಭಿಃ ಯಥಾ ಉಕ್ತಂ ತಥೈವ. ಪೃಷ್ಠತಃ ತಸ್ಯ ಪೃಷ್ಠತಃ एव अन्यः आगच्छति. विरोधी गणे यः आसीत् सः सोऽपि कथयति. किम् एवं वा? नैव 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 भवद्भिः उक्तं यथावत् तथैव इति. नाम रामायापि स्वस्ति, रावणायापि स्वस्ति इति. केचन तथा मुखकवचं धृत्वा जीवननिर्वहणार्थम् अनेक
ರೀತ್ಯಾ ಜೀವನಂ ಯಜಂತಿ. ಅತಃ ತಥಾ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ರಾಮನಿಗೂ ಸ್ವಸ್ತಿ, ರಾವಣನಿಗೂ ಸ್ವಸ್ತಿ. ಯಾರಿಗೂ ಜಗಳ ಬೇಡ, ಯಾರ ಹತ್ರ ಗಲಾಟೆ ಬೇಡ ಇತಿ ಕೇಚನ ಚಿಂತಯಂತಿ. ತಥಾ ಸ್ವಸ್ತಿ ಇತಿ ಶಬ್ದಸ್ಯ ಪ್ರಯೋಗೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ರಾಮನಿಗೂ ಒಳ್ಳೆಯದಾಗಲಿ, ರಾವಣನಿಗೂ ಒಳ್ಳೆಯದಾಗಲಿ. ನನಗೆ ಕೆಟ್ಟದಾಗದೇ ಇದ್ದರೆ ಆಯ್ತು. ಅದರ ಅರ್ಥ ರಾಮನಿಗೆ ಒಳ್ಳೆಯದಾಗಲಿ ಕೆಟ್ಟದ್ದು ಒಳ್ಳೆಯದಾಗಲಿ ಅಲ್ಲ, ನಂಗೆ ಕೆಟ್ಟದಾಗದೇ ಇರಲಿ ಅಂತ. ಸೇಫರ್ ಸೈಡ್, ಡಿಫೆನ್ಸ್, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕಿರುವ ಒಂದು ದಾರಿ. ಅಸ್ಮತ್ ಶಬ್ದ ಅದರ ಚತುರ್ಥಿ ಮಹ್ಯಂ. ನಃ ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಭ್ಯಂ ನಃ. ಯುಷ್ಮತ್ ವಹ. ತುಭ್ಯಂ ತೇ ಯುವಾಭ್ಯಾಂ ವಾಂ ಯುಷ್ಮಭ್ಯಂ ವಹ. ಇದು ಚತುರ್ಥಿ ವಿಭಕ್ತಿಯಲ್ಲಿ ಬಂದ ರೂಪ. ಮುಂದಿನ ತರಗತಿಯಲ್ಲಿ ಈ ಚತುರ್ಥಿ ವಿಭಕ್ತಿಯ ಒಂದು 5-6 ವಾಕ್ಯಗಳನ್ನು ಮಾಡ್ಕೊಂಡು ಬರಬೇಕು. ಒಂದೊಂದು ಇಕಾರ, ಅಕಾರ, ಇಕಾರ, ಉಕಾರ, ಋಕಾರ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ 12 ಆಗುತ್ತೆ. ಕ್ರೀಡಂತಿ ಕ್ರೀಡಂತಿ. ಬಾಲಾಹ ಬಾಲಾಹ ಕುತ್ರ ಕ್ರೀಡಂತಿ? ಕ್ರೀಡಾಂಗಣೆ ಕ್ರೀಡಂತಿ. ಕಿಮರ್ಥಂ ಕ್ರೀಡಂತಿ? ಆರೋಗ್ಯಾರ್ಥಂ, ವ್ಯಾಯಾಮ ಸಂಪಾದನಾರ್ಥಂ. ವ್ಯಾಯಾಮः इति शब्दः अस्ति. आनन्दार्थं, सन्तोषार्थं, तृप्त्यर्थं, आरोग्यार्थं क्रीडन्ति. बालाः आहारम् आनयन्ति. किमर्थं? भक्षणार्थं, भक्षणाय आहारम् आनयन्ति. बालाः भक्षणार्थम् आहारम् आनयन्ति. नैवेद्यार्थं, नैवेद्यम् अन्तस्थितं वैश्वानरं यष्टुम् एव नैवेद्यार्थम् आनयन्ति. पश्यन्ति पश्यन्ति. बालाः परिसरं पश्यन्ति. किमर्थं? कौशल्यं ज्ञातुं ज्ञापनाय बालाः परिसरं पश्यन्ति. सत्यं. बालः बालो बालाः, बाला बाले बालाः. यद्यपि केवलं बाला इत्यत्र बालिका बाला इत्यपि उच्यते, यदि प्रत्येकतया वक्तव्यमिति मनः अस्ति चेत् तदा बालिका बालिके बालिकाः, बालकः बालकौ बालकाः. तथा वाक्ये तावत् पुस्तके वर्तते चेत् दोषः नास्ति, उभयतः अपि भवति. अङ्गणे यदि पश्यामः तदा ज्ञायते बालाः वा बालिकाः वा इति ज्ञायते. एकं पद्यं पश्यामः. पुस्तकस्था च या विद्या परहस्ते च यद्धनं कार्यकाले समायाते न सा विद्या न तद्धनम्.
पुस्तकस्थ, पुस्तके अस्माभिः नोट्स् लिखितमस्ति, पुस्तके सर्वमस्ति। कक्ष्यायां गुरवः यं विषयं बहु मुख्यं परीक्षायाम् आगच्छति इति उद्देशपूर्वकं पुनः पुनः यद्विषयं कथयति तत्सर्वमपि किञ्चिदपि अनवधानं कृत्वा अवधानेन स्थित्वा लिखित्वा स्थापयामः। परन्तु परीक्षायां तत् पुस्तकमेव गतं, तदा गान् केस्। पुस्तकस्था च या विद्या, बहुमुख्यं विषयम् अहं न स्मरामि, अतः पुस्तके लिखित्वा स्थापयामि इति तत्रैव तिष्ठति विषयम्। अपि च परहस्ते च यद्धनं, मम समीपे धनम् अस्ति, परन्तु मम गृहे चोराः आगच्छेयुः अथवा अन्यस्य वा कस्यचित् आवश्यकम् इति पूर्वं दत्तं। मनसि किमासीत्, तस्य हस्ते धनम् अस्ति, मम यदा आवश्यकं भवति तदा अहं प्रष्टुमिच्छामि। एषः बहुदिनानन्तरम् एकस्मिन् दिने स्वगृहे किमपि यः कोऽपि कार्यक्रमः आसीत्, तत् तस्य धनस्य अपेक्षा आसीत्, अतः शीघ्रं तस्य मित्रस्य समीपे गत्वा पृच्छति, मम धनं देहि। इदानीं पृच्छति चेत् कथं दास्यामि, तत्सर्वं यैः कृतं मया, अन्यस्मिन् दिने कदाचित् दास्यामि इति कृत्वा पूर्वमेव वक्तव्यं खलु। परहस्ते च यद्धनं कार्यकाले समायाते, अवश्यं वर्तते। इदानीं यः कोऽपि एकं प्रश्नं पृच्छति, अस्तु इदानीं तिष्ठतु, अहं गृहं गत्वा पुस्तके अस्ति इति दृष्ट्वा एकवारं अनन्तरं कथयामि इति पुस्तकं मार्गति, किमपि न लभ्यते, अन्वेषणं करोति, किमपि न लभ्यते। अनन्तरम् एषः चिन्तयति, ओ इदानीं वदति, परन्तु पुस्तकं न लभ्यते इति उत्तरमपि नास्ति। ओ एतस्य बुद्धौ किमपि नास्ति, सर्वदा एषः पुस्तकं दृष्ट्वा एव कथयति। अहमपि पुस्तकं मम गृहे अस्ति चेत् दृष्ट्वा अहमपि ज्ञातुं शक्नोमि किमनेन ज्ञानेन अस्य इति सः दूरतः गच्छति, पुनः तस्य पार्श्वं न आगच्छति। तथैव धनमपि, मम धनं, परन्तु मम हस्ते नास्ति इति कारणतः यदा आवश्यकम् आसीत् तदा न लब्धं धनम्। अतः उक्तं न सा विद्या न तद्धनं ಕಾರ್ಯಕಾಲೇ ಸಮಾಯಾತೆ. ಯಾವಾಗ ಸರಿಯಾದ ಸಮಯದಲ್ಲಿ ನಮಗೆ ಜ್ಞಾನವನ್ನು ಬಳಸಿಕೊಳ್ಳುವಂತಹ ಸಂದರ್ಭ ಬಂದಾಗ ಅದನ್ನು ಪರಹಸ್ತ ಅಂದರೆ ಪುಸ್ತಕದಲ್ಲಿರುವ ವಿದ್ಯೆಯಾಗಲಿ, ಆದರೆ ಯಾವತ್ತೂ ಓದಿಕೊಳ್ಳೇ ಇಲ್ಲ, ಅಲ್ಲಿದೆ 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 ಅಂತಲೇ ಬಿಟ್ಟಿದ್ದು. ಇನ್ನೊಬ್ಬರ ಕೈಲಿರುವ ದುಡ್ಡಾಗಲಿ ನಸಾ ವಿದ್ಯಾ, ಅದು ವಿದ್ಯೆ ಅಂತ ಅನಿಸೋದಿಲ್ಲ, ಅದು ನೈವೇದ್ಯ ಆಗಿರುತ್ತೆ. ನ ತದ್ಧನಂ, ಅದು ನಮಗೆ ಕಷ್ಟಕ್ಕಾಗುವಾಗ ಒದಗಲಿಲ್ಲ ಅಂತಂದಾಗ ಆ ದುಡ್ಡು ಇದ್ದರೂ ಕೂಡ ಉಪಯೋಗ ಇಲ್ಲ. ಮರು ದಿವಸ ತಂದು ಕೊಡ್ತಾನೆ. ಅವರು ಸಾಲದವರು ಬಂದು ಮನೆಯೆಲ್ಲ ಒಡೆದು ಹೋಗಿರ್ತಾರೆ, ನೀನು ಸಾಲ ಮರೆ ಇವತ್ತು ವಾಪಸ್ ಕೊಡ್ತೇನೆ ಅಂತೇಳಿ ಆಗ ಕೊಟ್ಟರೆ ಏನು ಮಾಡಲಿಕ್ಕಾಗುತ್ತೆ? ಸಮಯಕ್ಕೆ ಸರಿಯಾಗಿ ಒದಗಿದರೆ ಅದು ವಿದ್ಯೆ, ಸಮಯಕ್ಕೆ ಸರಿಯಾಗಿ ಒದಗಿದರೆ ಅದು ದುಡ್ಡು. ನಾವು ATM ಕಾರ್ಡಲ್ಲಿದೆ ದುಡ್ಡು 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 ಅಂದ್ಕೊಂಡು ಓಡಾಡ್ತಿದ್ವಿ. ATM ಕಾರ್ಡೇ ವರ್ಕ್ ಆಗಲ್ಲ, ಅಥವಾ ATM ಮೆಷಿನ್ನೇ ವರ್ಕ್ ಆಗಲ್ಲ. ಏನು ಒದ್ದಾಟ, ದುಡ್ಡು ನಮ್ಮದು, ಆದರೆ ₹1 ತೆಗಿಲಿಕ್ಕಾಗಲ್ಲ. ಹಾಂ, ಅದೇ ಏನೇನೋ ಆಗುತ್ತೆ. ಹೀಗೆ ಬೇರೆ ಬೇರೆ ಥರದ ಸಂದರ್ಭಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಗೊತ್ತೇ ಆಗಲ್ಲ. ಕೈಯಿಂದ ನಮ್ಮದೇ ದುಡ್ಡಾಗಿದ್ರೂ ಕೂಡ ಒಬ್ಬನಿಗೆ ನಾವು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ನಮಗೆ ಸಹಾಯಕ್ಕೆ ಆ ವಿದ್ಯೆ ಅಥವಾ ಆ ದುಡ್ಡು ಒದಗುವುದಿಲ್ಲ. ಹಾಗಾಗಿ ವಿದ್ಯೆ ಮತ್ತು ದುಡ್ಡು ಅದು ಯಾವತ್ತೂ ಕೂಡ ಒಂದಿಷ್ಟಾದರೂ ನೀವು ಆಪತ್ತಿನ ಧನ, ಅಗತ್ಯಕ್ಕೆ ಹೆಚ್ಚು ಇದ್ದದ್ದನ್ನು ಒಂದು ಕಡೆ ಸಂಗ್ರಹ ಮಾಡಿಟ್ಟುಕೊಳ್ಳಿ. ಅವಶ್ಯಕತೆ ಬಿದ್ದದ್ದನ್ನು ಯಾವಾಗಲೂ ತಲೆಯಲ್ಲಿರಬೇಕು. ಅಗತ್ಯ ವಿಷಯಗಳನ್ನು ನಾವು ಯಾವತ್ತೂ ಮರಿಬಾರ್ದು. ಕೆಲವೊಂದು ವಿಷಯ ತುಂಬ ಸರ್ತಿ ಮರೆತು ಹೋಗುವ ಸಾಧ್ಯತೆಗಳು ಇರ್ತಾವೆ ಅಂತ ಅನ್ನೋ ಸ್ಥಿತಿ ಇದ್ದಾಗ ಅದನ್ನು ಬರೆದಿಡ್ಬೇಕು, ಅಷ್ಟೇ. ಬಿಟ್ಟರೆ ಎಷ್ಟು ಸಾಧ್ಯವೋ ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ರೆ ನಾವು ಎಲ್ಲಿದ್ದರೂ
ಹಾಗೆ ಅಂತೇಳಿ ನಾನು ನಿಮಗೆ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಲ್ಲ. ಯಾವುದು ನಿಮ್ಮ ಜೀವನದಲ್ಲಿ ಪುಸ್ತಕ ಇಲ್ಲದೇ ಇದ್ದರೂ ನೀವು ಅದನ್ನು ಉಪಯೋಗಿಸ್ಲಿಕ್ಕೆ ಬೇಕಾಗುತ್ತೋ ಅಂಥದ್ದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅದರಲ್ಲಿ ಬೈಫರ್ಕೇಟ್ ಮಾಡೋದು ನಿಮ್ಮ ಚಾಯ್ಸ್. ಈಗ ಸಂಗೀತದ ಸ್ಕ್ರಿಪ್ಟು ತಲೆಯಲ್ಲೇ ಇದ್ದರೆ ದೇವರ ಎದುರುಗಡೆ ಬಂದಾಗ ಒಂದು ಹಾಡು ಹೇಳಿ, ಅಯ್ಯೋ ಸ್ಕ್ರಿಪ್ಟು ಬಾಯಲಿಲ್ಲ, ಬರಲ್ಲ, ಹಾಡು ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಸಾಹಿತ್ಯ ಕೈಯಲ್ಲಿಲ್ಲ, ತಲೆಯಲ್ಲಿಲ್ಲ, ಪುಸ್ತಕ ಬೇಕು ಅಂತ. ಪುಸ್ತಕ ಆದರೆ ಇವ್ರು ಬೇರೆಯವ್ರು ಹೇಳ್ತಾರೆ ಬಿಡಿ ಅಂತೇಳಿ ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅದೇ ನಮ್ಗೆ ಆ ತಕ್ಷಣದಲ್ಲಿ ತಲೆಯಲ್ಲಿ ಆ ಸ್ಕ್ರಿಪ್ಟ್ ಇದ್ದುಬಿಟ್ಟಿದ್ರೆ ತಕ್ಷಣ ಕೇಳಿದ ತಕ್ಷಣ ಕೊಡಿ ಹೇಳ್ತೇನೆ ಅಂತ ಹೇಳಿ ಆರಾಮವಾಗಿ ಹೇಳಿ ನಮ್ಮ ಮನಸ್ಸಿಗೂ ಅದು ತೃಪ್ತಿ ಆಗ್ತಿತ್ತು, ಕೆಲಸನೂ ಸಂತೋಷ ಕೊಡುತ್ತೆ. ಅಂದರೆ ಹೀಗೆ ಇದು ಒಂದು ಅಂತಲ್ಲ, ಜೀವನದ ಅನೇಕ ಪ್ರಸಂಗಗಳಲ್ಲಿ ನಮ್ಮ ಕೈಯಲ್ಲಿ ನಮಗೇನು ಬೇಕೋ ಅದು ಆ ಕ್ಷಣಕ್ಕೆ ಒದಗುವ ಹಾಗಿದ್ದರೆ ಅದು ವಿದ್ಯೆ ಆಗುತ್ತೆ, ಅದು ದುಡ್ಡಾಗುತ್ತೆ ಅನ್ನೋದು ಆ ಶ್ಲೋಕದ ಅಭಿಪ್ರಾಯ. ಪುಸ್ತಕಸ್ಥಾ ಚ ಯಾ ವಿದ್ಯಾ ಪರಹಸ್ತೆ ಚ ಯದ್ಧನಂ ಕಾರ್ಯಕಾಲೇ ಸಮಾಯಾತೆ ನ ಸಾ ವಿದ್ಯಾ ನ ತದ್ಧನಂ. ಸಮಾಯಾತೆ ಅಂದರೆ ಕಾರ್ಯಕಾಲ ಒದಗಿ ಬರಲು. ಕಾರ್ಯ ಅಂದರೆ ಆ ಕೆಲಸ ಆಗಲೇ, ಅದು ಮೊದಲೇ ಹೇಳಿರಲಿಲ್ಲ ದುಡ್ಡು ಬೇಕಾಗಬಹುದು ಅಂತ. ಆಸ್ಪತ್ರೆಗೆ ಹೋಗ್ತೇವೆ, ಅವ್ರು ಹೇಳ್ತಾರೆ ಇದಕ್ಕಿದ್ದಾಗೆ ಇದನ್ನು ತೊಗೊಂಬನ್ನಿ ಅದನ್ನು ತೊಗೊಂಬನ್ನಿ, ಅದು ಕಾರ್ಯಕಾಲ. ಸಮಾಯಾತೆ ಅದು ಒದಗಿ ಬರಲು. ಕಾರ್ಯಕಾಲೇ ಸಮಾಯಾತೆ. ಸಮಾಯಾತೆ ಕಾರ್ಯಕಾಲೇ, ಕಾರ್ಯಕಾಲವು ಒದಗಿ ಬರಲು ಅಂದರೆ ಅದು ಸತಿ ಸಪ್ತಮಿ ಅಂತ. ಒದಗಿ ಬರುತ್ತಿರಲು ನ ಸಾ ವಿದ್ಯಾ ನ ತದ್ಧನಂ. ಆ ಹೊತ್ತಿನಲ್ಲಿ, ಕಾರ್ಯಕಾಲ ಒದಗುವ ಹೊತ್ತಿನಲ್ಲಿ ಕೈಯಲ್ಲಿ ಇಲ್ಲದೆ ಇರುವಂತಹ ದುಡ್ಡು, ತಲೆಯಲ್ಲಿ ಇಲ್ಲದೆ ಇರುವ ವಿದ್ಯೆ, ಅದು ವಿದ್ಯೆಯೂ ಅಲ್ಲ ದುಡ್ಡು ಅಲ್ಲ. ಯಾಕೆಂದರೆ ಅದು ಪರಹಸ್ತೆ, ಪುಸ್ತಕಸ್ಥ. ವಿದ್ಯೆ ಪುಸ್ತಕದಲ್ಲಿದೆ, ದುಡ್ಡು ಪರ ಕೈಯಲ್ಲಿದೆ. ಅವನು ಈಗ ಕೈ ಜೈ ಅಂದ, ಅದರಿಂದಾಗಿ ಅದು ಉಪಯೋಗಕ್ಕೆ ಬೀಳಲಿಲ್ಲ. ಪುಲ್ಲಿಂಗನೇ. ಕಾರ್ಯಕಾಲ ಸಮಾಯಾತಃ ಸಮಾಯಾತೆ. ಪುಸ್ತಕಸ್ಥ ವಿದ್ಯೆಗೆ ವಿಶೇಷಣ. ಪುಸ್ತಕೆ ಸ್ಥಿತ ಪುಸ್ತಕಸ್ಥ. ಪರಹಸ್ತೆ ಚ ಯದ್ಧನಂ. ಪರಹಸ್ತೆ ಕೈಯಲ್ಲಿ. ಯತ್ ಧನಂ ಯಾವ ಧನ ಇದೆಯೋ ಅದು. ಯತ್ ಧನಂ ಯದ್ಧನಂ ಜಷ್ಟ್ವ. ಮತ್ತು ಪರಸವರ್ಣನೂ ಇದೆ. ಯತ್ ಅಲ್ಲಲ್ಲ, ಸರಿ ಇದೆ. ಯದ್ಧನಂ ಜಷ್ಟ್ವ. ಕಾರ್ಯಕಾಲೇ ಕಾರ್ಯಸ್ಯ ಕಾಲೇ ಸಮಾಯಾತೆ ನ ಸಾ ವಿದ್ಯಾ ನ ತದ್ಧನಂ. ಸರಿ ಇದೆ. ತತ್ ಧನಂ ಜಷ್ಟ್ವ. ಮತ್ತೆ ಹಾಂ, ಸಂದೇಹ ಇದೆಯಾ? ನೆಕ್ಸ್ಟು ಚತುರ್ಥಿ ಆದಮೇಲೆ ಪಂಚಮಿ ವಿಭಕ್ತಿ. ಈಗ ಇಷ್ಟು ಶಬ್ದಗಳ ಚತುರ್ಥಿ ವಿಭಕ್ತಿ. ಯಾವುದೇ ಶಬ್ದ ಕೇಳಿದರೂ ಅದು ಇಕಾರಾಂತವೋ ಉಕಾರಾಂತವೋ ಎಲ್ಲದರದ್ದು ತೃತೀಯ ದ್ವಿತೀಯ ಚತುರ್ಥಿ ಇಷ್ಟು ಬರಬೇಕು. ತೃತೀಯ ಹೊರಟೋಯ್ತು, ಚತುರ್ಥಿ ಮಾತ್ರ ನೆನಪಿತ್ತು, ಉಪಯೋಗ ಇಲ್ಲ. ಪುಸ್ತಕಸ್ಥ ವಿದ್ಯಾ. ಹಾಗಾಗಿ ರಾಮ ಶಬ್ದದ ತೃತೀಯ ರಾಮೇಣ. ಕವಿ ಶಬ್ದದ ತೃತೀಯ ಬಹು ಕವಿಭಿಃ. ಗುರು ಶಬ್ದದ ತೃತೀಯ ಬಹು ಏಕವಚನ ತೃತೀಯ ಗುರುಣ. ಮಾತಾ ಮಾತ್ರ. ಪಿತಾ ಪಿತ್ರ. ಭ್ರಾತ ಭ್ರಾತ್ರ. ಸ್ವಸ ಸ್ವಸ್ರ. ಧೇನು ಧೇನ್ವಾ ಸ್ತ್ರೀಲಿಂಗ ಆದರೆ, ಧೇನು ಧೇನ್ವಾ. ಧೇನು ಪುಲ್ಲಿಂಗ ಆದರೆ ಧೇನುನ. ಹೌದು. ಧೇನು ಹಸು ಇಲ್ವಾ? ಹೆಣ್ಣಸು ಇಲ್ವಾ? ಅಲ್ಲ. ಹೌದು, ಎತ್ತು. ಧೇನೂ ಧೇನ್ವೌ ಧೇನ್ವಃ ಸ್ತ್ರೀಲಿಂಗದಲ್ಲಿ. ಧೇನು ಧೇನು ಧೇನವಃ ಪುಲ್ಲಿಂಗದಲ್ಲಿ. ಎರಡೂ ಇದೆ. ಯಾಕೆಂದರೆ ಗೋವು ಅಂದಾಗ ಗಂಡು ಇದೆ ಹೆಣ್ಣು ಇದೆ ಅಲ್ವಾ? ಅಸ್ಮತ್ ಶಬ್ದ ತೃತೀಯ ಮಯ. ಯುಷ್ಮದ್ ತ್ವಯ. ಸರಿ, ಇಷ್ಟು ಧಾತುಗಳನ್ನು ಅಥವಾ ಶಬ್ದಗಳನ್ನು ತೃತೀಯ ದ್ವಿತೀಯ ತೃತೀಯ ಚತುರ್ಥಿ ಈ ಮೂರು ವಿಭಕ್ತಿಗಳಲ್ಲಿ ಯಾವ ಶಬ್ದ ಕೇಳಿದರೂ ಮುಂದಿನ ತರಗತಿಯಲ್ಲಿ ಹೇಳಲಿಕ್ಕೆ ಬರಬೇಕು. ಇದರ ನಂತರದ್ದು ಸುಮ್ಮನೆ ಈಗ ಒಂದು ಸರ್ತಿ ಪ್ರಾಕ್ಟೀಸ್ ಮಾಡೋಣ. ಈಗ ರಾಜ ಶಬ್ದ ಇದೆ,
ರಾಜ್ಞಾ ಆಗುತ್ತೆ, ರಾಜೇನ ಆಗೋದಿಲ್ಲ, ರಾಜ್ಞಾ. ಚತುರ್ಥಿ ರಾಜ್ಞೆ, ರಾಜನ್ ಶಬ್ದ ಅಲ್ವಾ, ಹಾಗಾಗಿ ರಾಜ ರಾಜಾನೌ ರಾಜಾನಃ ರಾಜಾನಂ ರಾಜಾನೌ ರಾಜ್ಞಃ ರಾಜ್ಞಾ ರಾಜಭ್ಯಾಂ ರಾಜಭಿಹಿ ರಾಜ್ಞೆ. ಹಾಂ, ರಾಜ ಶಬ್ದದ ಹಾಗೆ ಬೇರೆ ಯಾವುದಾದ್ರೂ ಇದ್ದರೆ ಅದು ಹಾಗೆ ಆಗುತ್ತೆ. ಈಗ ನಕಾರಾಂತವಾದ ಇನ್ನೊಂಚೂರು ಬೇರೆ ಶಬ್ದ ಆಗುತ್ತೆ, ಯಾವುದು? ಸಂಸಾರಿನ್, ಸಂಸಾರೀ, ಸಂಸಾರಿಣೌ, ಸಂಸಾರಿಣಃ. ಅದರ ಚತುರ್ಥಿ ಸಂಸಾರಿಣೆ, ಸಂಸಾರಿಣೆ. ಸಂಸಾರೀ, ಸಂಸಾರಿಣೌ, ಸಂಸಾರಿಣಃ. ಸಂಸಾರಿಣಂ, ಸಂಸಾರಿಣೌ, ಸಂಸಾರಿಣಃ. ಸಂಸಾರಿಣಾ, ಸಂಸಾರಿಭ್ಯಾಂ, ಸಂಸಾರಿಭಿಃ. ಸಂಸಾರಿಣೇ, ಸಂಸಾರಿಭ್ಯಾಂ, ಸಂಸಾರಿಭ್ಯಃ. ಸಂಸಾರಿಣಃ, ಸಂಸಾರಿಭ್ಯಾಂ, ಸಂಸಾರಿಭ್ಯಃ. ಸಂಸಾರಿಣಃ, ಸಂಸಾರಿಣೋಃ, ಸಂಸಾರಿಣಾಂ. ಸಂಸಾರಿಣಿ, ಸಂಸಾರಿಣೋಃ, ಸಂಸಾರಿಷು. ಇದು ನಕಾರಾಂತವಾದ ಶಬ್ದ. ಮುಂದೆ ಶಬ್ದದ ಪರಿಚಯ ಮಾಡಿಕೊಡುವಾಗ ಹೇಳ್ತೀನಿ. ಈಗ ಒಂದು ಗೊತ್ತಿದ್ರೆ ಮತ್ತೆ ನೆನಪಾದಾಗ ಮತ್ತೊಮ್ಮೆ ಅದು ಯಾಕೆ ಹಾಗೆ ಬಂತು ಅಂತ ಗೊತ್ತಾಗುತ್ತೆ. ಸಂಸಾರಿಣೆ. ಭೂಮಿ, ಭೂಮ್ಯೈ. ಇನ್ನೂ ಒಂಥರ ಮನಃ ಶಬ್ದ ಇದೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಮನಃ, ಮನಸಿ, ಮನಾಂಸಿ. ಅದರ ಚತುರ್ಥಿ ಮನಸೇ. ಯಶಃ, ಯಶಸೇ. ರಹಃ, ರಹಸೇ. ವಚಃ, ವಚಸೇ. ಇದು ಸಕಾರಾಂತವಾದ ಶಬ್ದ. ಮನಸ್, ಮನಸ್, ಮನಃ, ಮನಸಿ, ಮನಾಂಸಿ ಅಂತ ಶಬ್ದ. ಶಬ್ದದ ಅಂತ ಯಾವುದು ಅಂತಂದರೆ ಮನಸ್ಸು ಸಕಾರಾಂತ, ಸಕಾರಾಂತವಾದ ಶಬ್ದ. ಹೀಗೆ ದಕಾರಾಂತ, ಸಕಾರಾಂತ, ಶಕಾರಾಂತ, ಕಕಾರಾಂತ. ಅದರಲ್ಲಿ ಒಂದು ಬಂದರೆ ಎಲ್ಲ ಬಂದ ಹಾಗೆ ಸೇಮ್ ಇದೆ. ಹಾಂ, ವ್ಯಂಜನದಲ್ಲಿ ಮತ್ತೆ 6 8 ಇದೆ. ಅದು ಎಲ್ಲವೂ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕೆಲವು ನಿರಂತರ ಪುಲ್ಲಿಂಗವೇ ಇರುತ್ತೆ, ನಿರಂತರ ಸ್ತ್ರೀಲಿಂಗವೇ ಇರುತ್ತೆ. ಅದು ನೋಡಿಕೊಂಡು ಶಬ್ದವನ್ನು ಬಿಡಿಸ್ಕೊಳ್ಬೇಕು. ಈಗ ರೈ ಶಬ್ದ ಇದೆ. ರೈ ಹಿರಾಯೌ ರಾಯ. ಐ. ಔ ಇದೆ. ಗೌಹು, ಗೌಹು, ಗಾವೋ, ಗಾವಹ. ತುಂಬ ಅಪರೂಪಕ್ಕೆ, ತುಂಬ ಶಬ್ದ ಇಲ್ಲ, ಕೆಲವು ಮಾತ್ರ ಶಬ್ದ ಇರೋದು. ಅದು ಒಂದು ಕಲ್ತು ಬಿಟ್ಟರೆ ಅದರ ಹಾಗೇನೆ ಎಲ್ಲ ಮುಂದೆದ್ದು, ಮತ್ತೆ ಬೇರೆ ಚೇಂಜಸ್ ಏನಿಲ್ಲ. ಸರಿ, ಡೌಟ್ ಇದೆಯಾ? ಚತುರ್ಥಿ ವಿಭಕ್ತಿ. ನೆಕ್ಸ್ಟ್ ಇದಕ್ಕೆ ಪಂಚಮಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಶಬ್ದಗಳಲ್ಲೂ ಕೂಡ ಪ್ರಥಮ, ದ್ವಿತೀಯ, ತೃತೀಯ, ಪಂಚಮಿ, ಚತುರ್ಥಿ ಇಷ್ಟರದ್ದು ಕೂಡ ವಿಭಕ್ತಿಯ ರೂಪಗಳು ಪ್ರಥಮ, ಏಕವಚನ, ದ್ವಿವಚನ, ಬಹುವಚನ 3 ಕೂಡ ಗೊತ್ತಿರಬೇಕು. ಸರಿನಾ? ಹಾಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣಭೀಷಿತಾಃ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾ ಶೇಷಾನಾಶು ಧನ್ವಂತರೇ ಹರೇ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಶ್ರೀಕೃಷ್ಣಾಯ ನಮಃ, 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 ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.